ಮಣ್ಣಿರಲ್ಲ, ಈ ಸಣ್ಣ ಗಿಡಕ್ಕೆ ಗಟ್ಟಿ ಐತೆ. ಅಲ್ಲಿ ಗಟ್ಟಿ ಒಂದೇ ಲೆವೆಲ್ ಆಗುತ್ತೆ. ಇನ್ನು ಕರೆಕ್ಟ್ ಇಟ್ಕೊಂಡು ಹೋಗ್ತಾರಲ್ಲ, ಈ ಸೈಡ್ ಇಡ್ತಾರೆ, ಈ ಮಕ್ಕ ಇಲ್ಲಿಗೆ ಇದ್ದಂಗೆ ಇದು ಇಲ್ಲಿಗೆ ಇಡ್ತಾರೆ, ಕರೆಕ್ಟಾಗಿ ಬರುತ್ತೆ. ಸರಿ, ನಾ ಕೊಡಮ್ಮ. ಅಷ್ಟು ಕಮ್ಮಿ ಇರೋದು, ಎರಡಡಿನೇ ಬೇಕಾಗಿರೋದು. ಮಗ್ಲಿಗೆ ಜಾಗ ಮಾಡ್ಕೊಂಡು ಹಿಡ್ಕೊಂತ ಹೋಗ್ಬೇಕು ನೀವು. ಹಿಂಗೆ ಇಟ್ಕೊ ಬರ್ರಿ, ಹಿಂಗೆ ಇಟ್ರೆ ಏನಮ್ಮ, ಹಿಂಗಿಟ್ರೆ ಹಿಂಗೆ ಇಟ್ಬಿಟ್ಟು ಇನ್ನೊಂದು ಮುಚ್ಚ್ರಿ, ಹಿಂಗೆ ಸರಿನಾ? ಈ ಥರ ಏನಾಗಲ್ಲ, ಇಡ್ರಿ ಹಿಂಗೆ ಇಟ್ಕೊಂಡ್ ಬರ್ರಿ, ಹಿಂಗೆ ನೀನು ಯಾಕಂದ್ರೆ ಗಟ್ಟಿ ಸಿಗಲ್ಲ ಸರ್ ಅದು. ಹೌದೌದೌದೌದು, ಏನೂ ಆಗಲ್ಲ. ಬರ್ರಿ, ಹಿಂಗೆ ಇಟ್ಕೊಂಡು ಕಬ್ಬಿಂಬಿ ಹಂಗೆ ಊರೋ ಸೈಡಿಗೆ ನಾವು ಅಷ್ಟೇ ಈ ಥರ ಹಾಕಂದ್ರೆ ಆರಾಮಾಗಿ ಇಡ್ತಾರೆ. ಹೌದು ಸ್ನೇಹಿತರೆ, ನೀವು ನೋಡ್ತಾ ಇರೋದು ನಿಂಬೆ ಹುಲ್ಲು ಅಂತೇಳಿ. ಡೈರೆಕ್ಷನ್ ಮಾಡ್ತಿರೋ ವ್ಯಕ್ತಿ ಬಂದು ಕುಮಾರ್ ಸರ್ ಅಂತೇಳಿ. ಚಿತ್ರದುರ್ಗದ ಚಳ್ಳಕೆರೆ ರೋಡಲ್ಲಿ ಶ್ರೀರಾಮ ಆಯಿಲ್ ಮಿಲ್ಲಲ್ಲಿ ಅವ್ರದ್ದು ಇಂಡಸ್ಟ್ರಿ ಇದೆ. ನನಗನ್ಸಿದ್ದು ಬಹುಶಃ ಒಂದು ಒಳ್ಳೆಯ ಬೆಳೆ ಇದು. ಬಯಲುಸೀಮೆಯವ್ರಿಗೆ, ಹೆಚ್ಚು ಭೂಮಿ ಇರೋಂಥ ರೈತರಿಗೆ, ಕಡಿಮೆ ಇರೋಂಥವ್ರಿಗೆ ತುಂಬ ಒಳ್ಳೆಯ ಬೆಳೆ ಅಂತೇಳಿ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋಂಥದ್ದು. ಹಾಗಾಗಿ ನಾನು 5 ಎಕರೆಗೆ ಧೈರ್ಯವಾಗಿ ಆಗ್ತಾಯಿದ್ದೀನಿ, ಯಾಕಂದರೆ ಅವ್ರದ್ದೇ ಬೈಬೇಕಿರೋದ್ರಿಂದ. ಸ್ನೇಹಿತರೆ ನಮಸ್ತೆ, ನಾನು ಈಶ್ವರ್ ತೀರ್ಥ ಮಾತಾಡ್ತಿರೋದು. ನಮ್ದು ಜಮೀನು ಬಂದ್ಬಿಟ್ಟು ಇದು ನೋಡ್ತಾ ಇರೋಂಥದ್ದು ನಿಮ್ಗೆ ಐಮಂಗ್ಲ ಗ್ರಾಮದಲ್ಲಿರೋಂಥ ಏನು ಒಳ್ಳೆ ಇದು ಅರಕೆದೇವಪುರ ರೋಡ್ ಹೋಗ್ತೀವಲ್ಲ ಅಥವಾ ಕೊಳ್ಳಾಳ್ ರೋಡ್ ಅಂತ ಹೇಳ್ತೀವಲ್ಲ, ಅಲ್ಲಿ ಜಿಂದಾಲ್ ಕಂಪ್ನಿ ಆಫೀಸ್ ಹಿಂಭಾಗದಲ್ಲಿ ಬರುತ್ತೆ. ಯಾರು ಬೇಕಾದ್ರೂ ಬಂದು ನೋಡ್ಬೋದು. ನಾನು ಒಂದು ಹೊಸ ಪ್ರಯತ್ನ ಅಂತೇಳಿ ಯೋಚನೆ ಮಾಡ್ತಾ ಇದ್ದಾಗ ನನಗೆ ಕುಮಾರ್ ಸರ್ ಪರಿಚಯ ಆದರು, ರಜನಿಕಾಂತ್ ಸರ್ ಕಡೆಯಿಂದ. ಕುಮಾರ್ ಸರ್ ನನ್ನ ಎದುರುಗಡೆ ಇದ್ದಾರೆ. ನಾವು ಆಗ್ತಿರೋಂಥದ್ದು ಲೆಮನ್ ಗ್ರಾಸ್ ಅದು ನಿಂಬೆ ಹುಲ್ಲು, ನೀವು ನೋಡ್ತಾ ಇರ್ಬೋದು. ಉಳಿದ ಮಾಹಿತಿನ ಕುಮಾರ್ ಸರ್ ಹೇಳ್ತಾರೆ. ಕುಮಾರ್ ಸರ್ ನಮಸ್ತೆ. ನಮಸ್ತೆ ಸರ್, ನನ್ನ ಹೆಸರು ಕುಮಾರ್ ಅಂತೇಳಿ, ನೂರಾ ಆಗ್ರೋಟೆಕ್ ಕಂಪ್ನಿಯ ಫೌಂಡರು. ಇವತ್ತು ನಾವು ಲೆಮನ್ ಗ್ರಾಸ್ ನಿಂಬೆ ಹುಲ್ಲು ಅಂತ ಕರಿತೀವಿ. ಆ ವೆರೈಟಿಯನ್ನ ಬೈಬ್ಯಾಕ್ ಅಗ್ರಿಮೆಂಟ್ ಅಲ್ಲಿ ನಾವು ಮಾಡ್ತಾ ಇದೀವಿ. ಇವತ್ತು ಈಶ್ವರ್ ಸರ್ ಲ್ಯಾಂಡ್ ಅಲ್ಲಿ ಇವತ್ತು ಪ್ಲಾಂಟಿಂಗ್ ಮಾಡ್ತಾ ಇದೀವಿ. ಇದು ಕೃಷ್ಣ ವೆರೈಟಿ ಅಂತ ಹೇಳಿ ವೆರೈಟಿ ಇದು. ಇದನ್ನ ಇವತ್ತು ನಾವು 2x2 ನಾಟಿ ಮಾಡ್ತಾ ಇದೀವಿ. ನಾಟಿ ಮಾಡಿದ ಮೇಲೆ ಇದು ನಮಗೆ ಎಲ್ಲ ಸ್ಪ್ರೌಟಿಂಗ್ ಬರೋದು 15 ದಿವಸದಲ್ಲಿ ಕಾಣುತ್ತೆ. ನಂತರದಲ್ಲಿ ಇದು 5ನೇ ತಿಂಗಳಲ್ಲಿ ಹಾರ್ವೆಸ್ಟಿಗೆ ಬರುತ್ತೆ. 5ನೇ ತಿಂಗಳಲ್ಲಿ ನಾವು ಹಾರ್ವೆಸ್ಟ್ ಮಾಡಕ್ ಹೋದ್ರೆ 1 ಎಕರೆನಲ್ಲಿ ನಾವು 2x2 ಇಟ್ರೆ ಇದು ಆಲ್ಮೋಸ್ಟ್ 20,000 ಸಸಿ ಕೂರುತ್ತೆ 1 ಎಕರೆಗೆ. ನಮ್ಗೆ 20,000 ಸಸಿ ಕೂತ್ಕೊಂಡ್ರೆ 5 ತಿಂಗಳಲ್ಲಿ ಒಂದು ಗಿಡದಿಂದ ನಮಗೆ 350ರಿಂದ 400 ಗ್ರಾಮ್ ನಮಗೆ ಹಸಿದು ಬರುತ್ತೆ 1 ಗಿಡದಿಂದ. ಅಲ್ಲಿ 20,000 ಸಸಿ ಇದ್ರೆ 20,000ದಲ್ಲಿ 400 ಗ್ರಾಮ್ ಬಂದರೆ 8 ಟನ್ ಬರುತ್ತೆ. ಆಲ್ಮೋಸ್ಟ್ 8 ಟನ್ ಬರುತ್ತೆ. ಇವನ್ ಹೆಚ್ಚಿನಾಗಿ ಬಂತಂದ್ರೆ 5-10 ಟನ್ವರೆಗೂ ಹೋಗ್ಬೋದು. ಮೊದಲನೇ ಹಾರ್ವೆಸ್ಟ್ ನಮಗೆ 5 ತಿಂಗಳಲ್ಲಿ ಇಷ್ಟೊಂದು 8 ಟನ್ ಬರುತ್ತೆ. ನೆಕ್ಸ್ಟ್ ಎವ್ರಿ 3 ಮಂತಿಗೆ ಅದು ಕಟ್ ಆಗ್ತಾ ಹೋಗುತ್ತೆ. ಇದು ಕಟ್ಟಾದಾಗ ಅವಾಗ ಅದು 9 ಟನ್ನಿಗೆ ಹೋಗುತ್ತೆ, 10 ಟನ್ನು ಬರ್ಬೋದು. ಅವ್ರವ್ರ ಭೂಮಿ ತಾಕತ್ ಮೇಲೆ ಇರುತ್ತೆ. ನೆಕ್ಸ್ಟ್ ಅದು ಇನ್ನೊಂದು ಬಂದಾಗ 11 ಟನ್ನಿಗೆ ಹೋಗುತ್ತೆ. ಹಂಗೆ 1 ವರ್ಷದಲ್ಲಿ ನಮಗೆ 30 ಟನ್ನನ್ನು ತಗೋಬೋದು. ಇದು ನಾವು 3,500 ರೂಪಾಯಿ ಟನ್ ಹಂಗೆ ತಗೊತಾ ಇದ್ದೀವಿ. ಇದು ನಾವು ಇಲ್ಲಿಗೆ ಬಂದು ತಗೊಂಡೋಗಂತ ಒಂದು ಪ್ರೊಸೀಜರ್. ಅವ್ರು ಕಟ್ ಮಾಡಿ ಪೆಂಡಿ ಮಾಡಿ ಕೊಡ್ಬೇಕು ರೈತರು. ಇದಕ್ಕೆ ಯಾವುದೇ ಹುಳ ಬಾಧೆ ಇರಲ್ಲ, ರೋಗ ಇಲ್ಲ, ಏನಿಲ್ಲ, 0 ಮೇಂಟೆನೆನ್ಸು. ಯಾವ ದನನೂ ತಿನ್ನಲ್ಲ. ಇದಕ್ಕೆ ನೀರೊಂದು ಬಿಟ್ಕೊಂಡು ಹೋಗ್ಬೋದು. ಮತ್ತು ಇದೇ ಹುಲ್ಲನ್ನು ಡಿಸ್ಟಿಲೇಷನ್ ಆದಮೇಲೆ ನಾವು ಹುಲ್ಲನ್ನು ಇದರ ಮಲ್ಚಿಂಗ್ ಮಾಡ್ಬೋದು. ಹಾಗೆ ಮೊದಲೇ ವರ್ಷದಲ್ಲಿ ನಮಗೆ 30 ಟನ್ ಬಂದರೆ 2ನೇ ವರ್ಷದಲ್ಲಿ 4 ಕಟ್ಟಿಂಗ್ ಆಗುತ್ತೆ. 10 ಟನ್ ಅಂತ ಬಂದರೆ 40 ಟನ್ ಬರುತ್ತೆ. ಇದು ಅಲ್ಲಿಗೆ ಆ ಥರದಲ್ಲಿ 40 ಟನ್ ಇದು 10 ವರ್ಷದ ತನಕ ಬರುತ್ತೆ. ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದು ಈ ಥರ ಇರುತ್ತೆ. ಮೊದಲೇ ವರ್ಷದಲ್ಲಿ ನಮಗೆ 30 ಟನ್ ಬಂದರೆ 1,05,000 ರೂಪಾಯಿ ದುಡ್ಡು ಆಗುತ್ತೆ. ಅವರಿಗೆ ಖರ್ಚು ಬರೋದು ಒಂದು 10ರಿಂದ 15,000 ರೂಪಾಯಿ ಖರ್ಚು ಬರುತ್ತೆ ಇದಕ್ಕೆ ಅವರಿಗೆ. ಇದು ನಾವು ಸ್ಲಿಪ್ಸನ್ನು ಹಾಗೆ ಕೊಡ್ತೀವಿ ರೈತರಿಗೆ. ಇದನ್ನು ಮಾಡೋವಂಥ ಪ್ರೊಸೀಜರ್ ಇದು ಏನಂದರೆ ವಿತಿನ್ ನಮ್ಮ ಒಂದು ಏನು ಚಿತ್ರದುರ್ಗದಿಂದ 30ರಿಂದ 35 ಕಿಲೋಮೀಟರ್ ರೇಡಿಯಸಲ್ಲಿ ಕೊಡ್ತೀವಿ ನಾವು ಇದನ್ನು. ಯಾಕಂದ್ರೆ ನಮಗೆ ಟ್ರಾನ್ಸ್ಪೋರ್ಟೇಷನ್ ಈಸಿ ಆಗಲ್ಲ ಅಂತ ಉದ್ದೇಶದಿಂದ ಇದನ್ನು ಮಾಡ್ತಾ ಇರೋದು. ಇದು 2ನೇ ವರ್ಷದಲ್ಲಿ ನಮಗೆ 40 ವರ್ಷ ಉಳಿಯುತ್ತೆ. ಮೊದಲನೇ ವರ್ಷದಲ್ಲಿ ನಮಗೊಂದು 80,000 ಉಳಿದ್ರೆ 2ನೇ ವರ್ಷದಲ್ಲಿ 1 ಲಕ್ಷ ಅಂತೂ 1 ಎಕರೆಗೆ ಆರಾಮ್ಸೆ ಉಳಿಯುತ್ತೆ. 3 ತಿಂಗಳಿಗೆ ಒಂದ್ಸತಿ ಕಟ್ ಮಾಡಬೇಕು, ಕೊಡುವಂಥದ್ದು. ಸಾವಯವ ಏನಾದ್ರು ಸಗಣಿ ಗೊಬ್ಬರಗಳನ್ನು ಹಾಕೋದು ಇದಕ್ಕೆ ಮಾಡ್ತಾ ಹೋಗ್ಬೋದು ಅಂತ ಇದು ಒಂದಿದು. ಓಕೆ ಸರ್, ಥ್ಯಾಂಕ್ ಯು. ನಿಮ್ಮ ಫೋನ್ ನಂಬರ್ ಹೇಳ್ಬಿಡಿ. 9620414101. ಇನ್ನೊಂದ್ಸತಿ ಹೇಳ್ತೀನಿ, 9620414101. ನಿಮ್ಮ ಇದು ಇಂಡಸ್ಟ್ರಿಯಲ್ ಬರುತ್ತೆ? ಇದು ಚಿತ್ರದುರ್ಗದಲ್ಲೇ. ಅಡ್ರೆಸ್? ಹೌದು, ಚಿತ್ರದುರ್ಗದಲ್ಲಿ ನೀವು ಚಳ್ಳಕೆರೆ ರೋಡಲ್ಲಿ ಬರ್ತಾ ಟೊಯೋಟೋ ಶೋರೂಮ್ ಇದೆ. ಅದರ ಎದುರಿಗೇನೆ ಶ್ರೀರಾಮ ಆಯಿಲ್ ಮಿಲ್ ಅಂತ ಕಾಂಪೌಂಡ್ ಇದೆ. ಆ ಕಾಂಪೌಂಡಲ್ಲಿ ನೂರಾ ಆಗ್ರೋಟೆಕ್ ಇದೆ, ರಿಜಿಸ್ಟರ್ಡ್ ಕಂಪ್ನಿ, MSME ರಿಜಿಸ್ಟರ್ಡ್. ಇದು ಇಷ್ಟೇ ಅಲ್ಲದೆ ಮತ್ತೆ ಬೇರೆ ಯಾವುದನ್ನು ನೀವು ಬೈಬ್ಯಾಕ್? ನುಗ್ಗೆಯನ್ನು ಮಾಡ್ತಾ ಇದ್ದೀವಿ ಬೈಬ್ಯಾಕ್ ಆಗಿ. ಸಾವಯವ ಕೃಷಿನಲ್ಲಿ ಇವತ್ತು ನಾವು ನುಗ್ಗೆಯನ್ನು ಬೆಳೀತಾ ಇದ್ದೇವೆ. ಇದನ್ನು ನಾವು ಬೈಬ್ಯಾಕ್ ಅಗ್ರಿಮೆಂಟ್ ಮಾಡ್ತೇವೆ.
ಆರ್ಗ್ಯಾನಿಕಲ್ಲಿ ಫೇಲ್ ಆದ್ರೂ ತೊಗೊತೀವಿ, ಪಾಸ್ ಆದ್ರೂ ತೊಗೊತೀವಿ. ಬಟ್ ಆರ್ಗ್ಯಾನಿಕಲ್ಲಿ ನಾವು ಪ್ರಿಫರ್ ಮಾಡೋಂಥದ್ದು. ಅನ್ಸ್ಪಾರ್ಚುನೆಲ್ಲ ಫೇಲ್ ಆದರೆ ಮಾತ್ರ ತೊಗೊಳೋಂಥದ್ದು. ಅದಕ್ಕೆ 100 ರೂಪಾಯಿ kg ಇರುತ್ತೆ. ಆರ್ಗ್ಯಾನಿಕಲಿ ಪಾಸ್ ಆದರೆ 120 ರೂಪಾಯಿ ಇರುತ್ತೆ. ಅದು 1 ಎಕರೆಗೆ ನಾವು ಮಾಡೋದು ಸಾಲಿಂದ ಸಾಲಿಗೆ 3 ಅಡಿ, ಗಿಡದಿಂದ ಗಿಡಕ್ಕೆ 2 ಅಡಿ ಥರ. ಇದು ಫ್ಲಡ್ ಇರಿಗೇಷನ್ ಮಾಡೋದಾದರೆ ಡ್ರಿಪ್ ಆದರೆ 4 ಸಾಲಿಂದ ಸಾಲಿ 4 ಅಡಿ ಇನ್ಲೈನ್ ಲ್ಯಾಟ್ರಲ್ ಹಾಕಿ 1.5 ಅಡಿಗೆ ಬೀಜಗಳನ್ನು ಹಾಕುವಂಥದ್ದು. ಇದು ಬೀಜ ನಾಟಿ ಮಾಡಿ 1 ತಿಂಗಳಲ್ಲಿ ಚೂಟ್ ಬೇಕಾಗುತ್ತೆ. ಚೂಟಿದ ನಂತರ ಹಕ್ಲು ಹೊಡ್ಕೊಳುತ್ತೆ. 65ರಿಂದ 75 ದಿವಸದಲ್ಲಿ ಹಾರ್ವೆಸ್ಟ್ ಸ್ಟಾರ್ಟ್ ಆಗುತ್ತೆ. ಎಲೆಗಳನ್ನೆಲ್ಲ ಕೀಳ್ಬೇಕಾಗುತ್ತೆ. ಕಿತ್ತು ತಾಡ್ಪಲ್ ಮೇಲೆ ಒಣಗಿಸ್ಬೇಕು. ಅದನ್ನ ಒಂದು 4 ಅವರ್ಸ್ ಸನ್ಲೈಟ್ ಇದ್ರೆ ಅದು ಡ್ರೈ ಆಗುತ್ತೆ. ಕೊಡವಿ ಕಡ್ಡಿಯನ್ನು ಸಪರೇಟ್ ಮಾಡಿ ಎಲೆಗಳನ್ನ ತುಂಬಬೇಕಾಗುತ್ತೆ. ನೆಕ್ಸ್ಟ್ ನಂತರದಲ್ಲಿ 90 ದಿವಸಕ್ಕೆ ಇನ್ನೊಂದ್ಸತಿ ನಾವು ಬಿಡಿಸ್ಬೇಕಾಗುತ್ತೆ. ಬಿಡಿಸಿ ಕಂಪ್ಲೀಟ್ಲಿ ಬಿಡಿಸಿ ಕಟ್ ಮಾಡ್ಬೇಕಾಗುತ್ತೆ. ಎಲ್ಲಿ ನಾವು ಚೂಟ್ ಇರ್ತೇವೆ 1 ಅಡಿಗೆ ಅಲ್ಲಿಗೆ ನಾವು ಕಟ್ ಮಾಡ್ಬೇಕಾಗತ್ತೆ. ಅದು 1 ಎಕರೆನಲ್ಲಿ ಏನಂತಂದ್ರೆ 6800ರಿಂದ 7200 ಗಿಡ ಕೂರುತ್ತೆ. ಅಂದ್ರೆ ಅವರ ಬೌಂಡ್ರಿ ಕರೆಕ್ಟ್ ಬಾರ್ಡರ್ ಅಲ್ಲಿ ಕುತ್ಕೊಂಡ್ರೆ ಆ ಒಂದು ಸಸಿ ಕೂರುತ್ತೆ. 1 ಗಿಡಕ್ಕೆ ನಮಗೆ 3 ತಿಂಗಳಲ್ಲಿ 80ರಿಂದ 90 ಗ್ರಾಮ್ ಡ್ರೈ ಲೀವ್ಸ್ ಬರುತ್ತೆ. ಯಾರಾದ್ರೂ ಚೆಕ್ ಮಾಡ್ಬೋದು. ಒಂದು 5 ಅಡಿ 6 ಅಡಿ ಕೊನೆಯನ್ನ ಕಟ್ ಮಾಡಿ ಓಲ್ ಲೀಫನ್ನು ಮನೆಗೆ ಹೆಂಗೆ ಕಿತ್ಕೊಂಬತ್ತಾರೆ ಹಂಗೆ ತಗೊಂಡು ಒಣಗಿ ಹಾಕಿದ್ರೆ ಅದು ತೂಕ ಅವ್ರಿಗೆ ಗೊತ್ತಾಗುತ್ತೆ, ನೋಡ್ಕೋಬೋದು ಆ ಥರ. ಹಂಗೆ ನಿಮ್ಮ ಹೊಲದಲ್ಲಿ 6800ರಿಂದ 7200 ಗಿಡ ಇದ್ರೆ ಮೊದಲೇ 3 ತಿಂಗಳಲ್ಲಿ ನಮಗೆ 1 ಎಕರೆನಲ್ಲಿ 450ರಿಂದ 550 kg ಡ್ರೈ ಲೀವ್ಸ್ ಬರುತ್ತೆ. ಇದು ಫಸ್ಟ್ ಸತಿಗೆ ನಾವು ಟೆಸ್ಟಿಂಗ್ ಕಳ್ಸಲ್ಲ. ಅವ್ರು ಏನೇನು ಕೆಮಿಕಲ್ ಹಾಕಿರ್ತಾರ ಅನ್ನೋದಕ್ಕೆ ನೋಡ್ಕೊಂಡು, ಹಾಗಾಗಿ ಅದನ್ನ ಹಾಗೆ 100 ರೂಪಾಯಿ kg ಹಂಗೆ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತೇವೆ. 6ನೇ ತಿಂಗಳಲ್ಲಿ ಅಂದ್ರೆ ಬೇರೆಂಡ್ ಲ್ಯಾಂಡ್ ಆಗಿದ್ದು ಅವ್ರು ಏನೂ ಹಾಕಿಲ್ಲ ಅಂತ ಹೇಳಿದ್ರೆ ಟೆಸ್ಟಿಂಗ್ ಕಳಿಸ್ತೇವೆ. ಹಿಂದೆಲ್ಲ ಏನಾರು ಹಾಕಿದ್ರೆ ನಾವು ಟೆಸ್ಟಿಂಗ್ ಕಳಿಸಲ್ಲ. 6ನೇ ತಿಂಗಳಲ್ಲೂ ನಾವು ಮತ್ತೆ ಕಟ್ ಮಾಡಿದಾಗ ಅದು 1 ಗಿಡಕ್ಕೆ ನಮಗೆ 90 ಬಂದಿದ್ರೆ ಅದು 100 ಗ್ರಾಮಿಗೆ ಬರುತ್ತೆ. 80 ಬಂದರೆ 90 ಇದ್ರೆ 100 ಗ್ರಾಮಿಗೆ ಬರುತ್ತೆ. ಅವಾಗ ನಮಗೆ ಬರುವಂಥದ್ದು ವರ್ಸ್ಟ್ ಕಂಡೀಷನ್ ನಾನು ಹೇಳ್ತಾ ಇರೋದು. ಇದು ಕಡಿಮೆ ಈಲ್ಡ್ ಅಂತ 550ಗಿಂತ 600 kgಗೆ ಇದು ಹೋಗುವಂತ ಚಾನ್ಸಸ್ ಇರುತ್ತೆ. ಬಂದೇ ಬರುತ್ತೆ ನಮ್ಗೆ ಈಲ್ಡ್. ಅದು 6ನೇ ತಿಂಗಳಲ್ಲಿ 45 ದಿವಸಕ್ಕೆ ಬಿಡಿಸ್ಬೇಕು. ಕಟ್ ಮಾಡಿದ್ಮೇಲೆ ಇನ್ನ 45 ದಿವಸ ಪೂರ ಬಿಡಿಸಿ ಕಟ್ ಮಾಡ್ಬೇಕು. ಇದು ರೇಷ್ಮೆ ಬೆಳೆ ಇದ್ದಂಗೆ ಕಟ್ ಮಾಡ್ತಾ ಇರ್ಬೇಕು ಎವ್ರಿ 3 ಮಂತ್ಗೆ ಒಂದ್ಸತಿ. ನೆಕ್ಸ್ಟ್ 9ನೇ ತಿಂಗಳಿಗೆ ಸೇಮ್ ಪ್ರೊಸೀಜರ್ ಇದು. ಅವಾಗ 650ರಿಂದ 750 kg ಬರುತ್ತೆ. 12ನೇ ತಿಂಗಳಲ್ಲಿ 800 kgಗೆ ಹೋಗುತ್ತೆ. ಇದು ನೀವು ಜೀವಾಮೃತ, ಘನಜೀವಾಮೃತ ಕೊಡುವಂಥದ್ದು, ಎರೆಹುಳು ಗೊಬ್ಬರಗಳನ್ನು ಹಾಕುವಂಥದ್ದು, ವರ್ಷಕ್ಕೆ 2 ಟ್ರ್ಯಾಕ್ಟರ್ ಸಗಣಿ ಗೊಬ್ಬರಗಳನ್ನು ಕೊಡುವಂಥದ್ದು, ಕಡಿಮೆ ನೀರಿನಲ್ಲಿ ಈ ಬೆಳೆಗಳನ್ನು ಬೆಳಿಬಹುದು. ಇದು ಎಲ್ಲ ಆಲ್ ಓವರ್ ಕರ್ನಾಟಕ ಕೊಡ್ತೀವಿ ನಾವು. ಮಲೆನಾಡು ಏರಿಯಾ ಒಂದು ಬಿಟ್ಟು ನುಗ್ಗೆಯನ್ನ ಮಲೆನಾಡು ಏರಿಯಾದಲ್ಲಿ ಕೊಡಲ್ಲ. ಯಾಕಂದ್ರೆ ಅದು ಹೆವಿ ಮಳೆ ಆದರೆ ನಮಗೆ ಹಾರ್ವೆಸ್ಟ್ ಆಗಲ್ಲ. ಈ ಡ್ರೈ ಝೋನ್ ಏನಿದೆ ಅದೆಲ್ಲ ಕಂಪ್ಲೀಟ್ಲಿ ಬೆಳಿಬೋದು. ಹಂಗೆ ಮೊದಲನೇ ವರ್ಷದಲ್ಲಿ ರೈತರಿಗೆ 1 ಎಕರೆನಲ್ಲಿ 2000ರಿಂದ 2200 kg ಬರುತ್ತೆ. ಅವ್ರಿಗೆ 120 ರೂಪಾಯಿ ನಂಗೆ ಪಾಸ್ ಆದರೆ ಮೊದಲೇ 2 ಬೆಳೆ 100 ರೂಪಾಯಿ ಬಂದ್ರೂ ಅದು 1000 kg ಇರುತ್ತೆ. 2ನೇ ಬೆಳೆ 1200 kg ಇರುತ್ತೆ. ಅದು 1,20,000 ಆಗುತ್ತೆ. ಇದು 1 ಲಕ್ಷ ಆಗುತ್ತೆ. 2,20,000 ಅವರಿಗೆ ಪ್ರಾಫಿಟನ್ನು ಬರುತ್ತೆ. ಅದರಲ್ಲಿ ಖರ್ಚಾಗುವಂಥದ್ದು ಅವರಿಗೆ 40ರಿಂದ 50,000 ಖರ್ಚು ಬರುತ್ತೆ. ಇದು 1 ಎಕರೆಗೆ ಖರ್ಚು ಬರುತ್ತೆ. ಡ್ರಿಪ್ಪಿಂದ ಹಿಡಿದು, ಬೀಜದಿಂದ ಹಿಡಿದು, ಸೋಯಿಂಗ್, ಇಂಟರ್ ಕಲ್ಟಿವೇಶನ್, ಹಾರ್ವೆಸ್ಟು, 4 ಹಾರ್ವೆಸ್ಟ್ ಎಲ್ಲ ಸೇರಿ ನಿಮಗೆ 40ರಿಂದ 50,000 ಖರ್ಚನ್ನು ಬರುವಂಥದ್ದು ಇರುತ್ತೆ. 2ನೇ ವರ್ಷ ಅದು 800 kg ಬಂದರೆ 8×4 32 3,200 kg ಇರುತ್ತೆ. 2,000 kgಯಿಂದ 3,000 kgವರೆಗೂ 100% ರೈತರು ತೊಗೊಂಡಿದ್ದಾರೆ. ಅದನ್ನು ತೊಗೋಬೋದು. 3,000 kg ಬಂದರೆ ಅವ್ರಿಗೆ ಲಾಭ ಜಾಸ್ತಿ ಆಗ್ತಾ ಹೋಗುತ್ತೆ. 120 ರೂಪಾಯಿ ಹಂಗಾದ್ರೆ ಅದು ಆಲ್ಮೋಸ್ಟ್ 3,60,000 ರೂಪಾಯಿ ಆಗುತ್ತೆ 1 ಎಕರೆಗೆ. 2,000 kg ಬಂದರೆ 2,40,000 ಆಗುತ್ತೆ. ಅವರ ಭೂಮಿಯ ತಾಕತ್ತು ಮೇಲೆ ಎಲ್ಲದೇ ಡಿಪೆಂಡ್ ಆಗಿರುತ್ತೆ. ಇದು 10 ವರ್ಷ ತನಕ ಮಾಡ್ಬೋದು. ಇದರ ಮಧ್ಯದಲ್ಲಿ ನಾವೇನು ಮಾಡ್ತೀವಿ ಅಂದರೆ 2 ಬೆಳೆಗಳನ್ನು ತೊಗೊಂಡ ಮೇಲೆ ಅಶ್ವಗಂಧ ಮತ್ತು ತುಳಸಿಯನ್ನು ಇಂಟರ್ ಕ್ರಾಪ್ ಆಗಿ ಮಾಡ್ತೇವೆ. ಆ ಒಂದು ಇಂಟರ್ ಕ್ರಾಪಲ್ಲಿ ಅಶ್ವಗಂಧ ನಾವು ಜೂನ್ ಜುಲೈನಲ್ಲಿ ಸೋಯಿಂಗ್ ಮಾಡ್ತೇವೆ. ಡಿಸೆಂಬರಲ್ಲಿ ಹಾರ್ವೆಸ್ಟ್ ಜನವರಿನಲ್ಲಿ ಆಗುತ್ತೆ. ಅದು 5ರಿಂದ 6 ಕ್ವಿಂಟಲ್ ಬರುತ್ತೆ. ಅದು 120 ರೂಪಾಯಿ kg ಹಂಗೆ ಫಾರ್ಮರ್ ಗ್ರೇಡನ್ನು ತೊಗೊತೇವೆ. ಅವ್ರ ಗ್ರೇಡ್ ಮಾಡಿಕೊಟ್ರೆ ಆ ಗ್ರೇಡ್ ವೈಸ್ ಪ್ರೈಸ್ ಇರುತ್ತೆ. ಅದು ತುಳಸಿಯನ್ನು ನಾವು ಅದನ್ನು ಅಷ್ಟೇ ನಾಟಿ ಮಾಡಿದ್ರೆ 2 ವರ್ಷ ಬರುತ್ತೆ. ನಾಟಿ ಮಾಡಿದ್ರೆ ಮಧ್ಯಾಹ್ನ ಇಂಟರ್ ಕಲ್ಟಿವೇಶನ್ ಮಾಡಿದ್ರೆ 1000 kgವರೆಗೂ ನಾವು ಇನ್ಕಮನ್ನು ತೊಗೊಂಡಿದ್ದೇವೆ. ಅದು ಎವರಿ 45ರಿಂದ 50 ದಿವಸಕ್ಕೆ ಕಟಿಂಗ್ ಇರುತ್ತೆ. ನಾಟಿ ಮಾಡಿದ್ಮೇಲೆ ಪ್ರತಿ ಕಟಿಂಗಲ್ಲಿ 100 kgಯಿಂದ ಸ್ಟಾರ್ಟ್ ಆಗಿದ್ದು 150 kg 200 kg ನಿಲ್ಲುತ್ತೆ. ಅದು ಕಟಿಂಗ್ ಆಗ್ತಾ ಅದು ಕಟಿಂಗ್ ಆಗ್ತಾ ವರ್ಷದಲ್ಲಿ 1,500 kg ಅಂತ 100% ಬರುತ್ತೆ. ಇಂಟರ್ ಕ್ರಾಪ್ ಮಾಡಿದರೆ 1,000ರಿಂದ 1,500 ಇರುತ್ತೆ. ಓಪನ್ ಲ್ಯಾಂಡಲ್ಲಿ ಮಾಡಿದ್ರೆ 2,000 kgವರೆಗೂ ತೊಗೋಬೋದು. ಇದು ನಾವು ಬೈಬ್ಯಾಕನ್ನು ಮಾಡ್ತಾ ಇದ್ದೇವೆ. 2ನೇದಾಗಿ ಅರಿಶಿಣವನ್ನು ಮಾಡ್ತಾ ಇದ್ದೇವೆ ನಾವು. ಆರ್ಗ್ಯಾನಿಕಲ್ಲಿ ಬೆಳೆದಿರೋಂಥದ್ದು ಗುಂಡ್ಲುಪೇಟೆ ಏರಿಯಾದಲ್ಲಿ, ಈಗ ಚಾಮರಾಜನಗರ, ಗುಂಡ್ಲುಪೇಟೆ, ಆಮೇಲೆ ಕೊಳ್ಳೇಗಾಲದಲ್ಲಿದೆ. ಅದೇ ನಂತರದಲ್ಲಿ ಈಗ ನಾವು ಬಾಗಲಕೋಟೆ ಏರಿಯಾದಲ್ಲೂ ಮಾಡ್ತಾ ಇದ್ದೇವೆ. ಅಲ್ಲಿ ಅದೇ ಏರಿಯಾದಲ್ಲೂ ಮಾಡ್ತಾ ಇದ್ದೀವಿ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ. ಅದು ಮಾರ್ಕೆಟ್ ಹೆಂಗಂದ್ರೆ ನಮ್ದು ಸಾಂಗ್ಲಿ ಒಂದು ಬೆಂಚ್ ಮಾರ್ಕೆಟನ್ನು ಇಟ್ಕೊಂಡ್ರಿ ಆ ರೇಟಿಗೆ 10% ಆಗಿ ಹೈಕ್ ಮಾಡ್ತವೆ. ಇಲ್ಲಿ ಅಷ್ಟೇ ಬ್ಯಾಡಗಿ ಗುಂಟೂರನ್ನ ಆರ್ಗ್ಯಾನಿಕಲಿ ಮಾಡ್ತಾ ಇದ್ದೀವಿ ನಾವು. ಅದು ಅಷ್ಟೇ ಬ್ಯಾಡಗಿ ಮಾರ್ಕೆಟ್ ಬೆಂಚ್ ಮಾರ್ಕ್. ಅಲ್ಲಿ ಏನು ಟಾಪ್ ಕ್ವಾಲಿಟಿ ರೇಟ್ ಆಗಿರುತ್ತೆ ಇದೇ ಟಾಪ್ ಕ್ವಾಲಿಟಿ ಕೊಟ್ಟರೆ 10% ಅನ್ನು ನಾವು ಇನ್ಕ್ರೀಸ್ ಮಾಡಿ
ಕೊಡುವಂಥದ್ದು ಇರುತ್ತೆ. ಸೂಪರ್ ಸೂಪರ್ ಸೂಪರ್. ಒಟ್ಟಿನಲ್ಲಿ ಚಿತ್ರದುರ್ಗದವ್ರಿಗೆ ಒಂದು ಜಿಲ್ಲೆ ಮಳೆ ಕಡಿಮೆ ಇರೋ ಜಾಗದಲ್ಲಿ ಒಂದು ಒಳ್ಳೆ ಗಿಫ್ಟ್. ಅದಕ್ಕೆ ಒಂದು ಅವ್ರಿಗೆ ಫಿಕ್ಸ್ಡ್ ರೇಟ್ ಇರುತ್ತೆ. ಯಾವುದೇ ಕಾರಣಕ್ಕೂ ಅವರು ಏನಂದ್ರೆ ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು ಈಲ್ಡ್ ಕಡೆ ಇನ್ಕ್ರೀಸ್ ಮಾಡಲಿ, ಕ್ವಾಲಿಟಿ ಪ್ರೊಡಕ್ಷನ್ ಅನ್ನ ಮಾಡಲಿ, ಅವ್ರಿಗೆ ರೇಟ್ ಫಿಕ್ಸ್ ಇರ್ತಾರೆ. ಜಸ್ಟ್ ಒಂದು ಮಾಯಿಶ್ಚರ್ ಮೇಂಟೈನ್ ಮಾಡ್ಕೊಂಡು ಒಳ್ಳೆ ಇದನ್ನ ಸಾಯಿಲ್ ಕಂಡೀಷನ್ ಕಾಪಾಡ್ಕೊಂಡ್ರೆ ಬೇಕು ಅನ್ನಂಗಿದ್ರೆ ನಮ್ದು ಇವತ್ತು ಬಳ್ಳಾರಿ ಕೂಡ್ಲಿಗಿನಲ್ಲಿ 8 ವರ್ಷದಿಂದ ಬೆಳೀತಾ ಇದ್ದಾರೆ ರೈತರು. ಅವರೆಲ್ಲ ಮೀಟ್ ಮಾಡ್ಬೋದು, ಯಾರಾದ್ರೂ ರೈತರು ಬಂದು ನೋಡ್ಬೋದು. ಖಂಡಿತ ಸರ್, ಒಂದ್ಸಲ ನಿಮ್ಮನ್ನು ಕರ್ಕೊಂಡೋಗಿ ಅಲ್ಲಿಗೂ ಭೇಟಿ ಮಾಡಿ ಮತ್ತೊಂದು ವಿಡಿಯೋ ಮಾಡೋಣ. ತುಂಬ ಥ್ಯಾಂಕ್ ಯು. ನೋಡೋಣ ಮುಂದಿನ ರಿಸಲ್ಟ್ಗಳು ಏನೇನಾಗುತ್ತೆ ಅಂತ ಕಣ್ಣೆದುರಿಗೆ ನೋಡ್ತಾರೋಣ ಅಪ್ಡೇಟ್. ಥ್ಯಾಂಕ್ ಯು ಕುಮಾರ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.